ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಖಾಂಚಾಚಾ ಹೋಟೆಲ್ ವಾಹನಕ್ಕೆ ಮತ್ತೊಂದು ಬಲಿ. 4 ತಿಂಗಳ ಅಂತರದಲ್ಲಿ ಎರಡನೇ ಸಾವು. ಕುಟುಂಬಸ್ಥರಿಂದ ನಿರ್ಲಕ್ಷ್ಯದ ಆರೋಪ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ. ಕೇರಳದಲ್ಲಿ ಶುಲ್ಕ ಹೆಚ್ಚಳ ವಿರೋಧಿಸಿ ಹೋರಾಟ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮಕ್ಕೆ ಯಾಕೆ ಮೌನ? ಕಿಸಾನ್ ಸಾರಥಿ ಆಪ್ನಿಂದ ರೈತರಿಗೆ ತಜ್ಞರ ಸಲಹೆ. ಕೆವಿಕೆಯಲ್ಲಿ ತರಬೇತಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಸಂಸತ್ ಆವರಣದಲ್ಲಿ ಸಂಸದ್ ಸಾಗರ್ ಖಂಡ್ರೆ ಪ್ರತಿಭಟನೆ. ಪಕ್ಷ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟ ಪಾಪವೇ? ಅಬ್ದುಲ್ ಸಮಿ ಪ್ರಶ್ನೆ. ಬೆದರಿಕೆ, ರಾಜಕೀಯ ಪ್ರಭಾವದ ಆರೋಪ. ಬೀದರ್ ನಗರದ ಮಹಾವೀರ ವೃತ್ತದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಖಾಂಚಾಚಾ ಹೋಟೆಲ್ಗೆ ಸೇರಿದ ಇಕೋ ವ್ಯಾನ್ ರಾಂಗ್ ರೂಟ್ನಲ್ಲಿ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನದಲ್ಲಿದ್ದ ಸಾಯಿ ಕಾಲೋನಿ ನಿವಾಸಿ 48 ವರ್ಷದ ಸಂತೋಷ್ ಜಾಪುರೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಖಾಂಚಾಚಾ ಹೋಟೆಲ್ ಸೇರಿದ ವಾಹನದಿಂದ ಕಳೆದ 4 ತಿಂಗಳ ಅಂತರದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೋಟೆಲ್ ಮಾಲೀಕರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎಂದು ಮೃತ ಸಂತೋಷ್ ಜಾಪುರೆ ಕುಟುಂಬಸ್ಥರು ಆರೋಪಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಹಾವೀರ ವೃತ್ತದ ಬಳಿ ಮತ್ತೊಂದು ಜೀವ ಬಲಿ ಪಡೆದ ಖಾಂಚಾಚಾ ಹೋಟೆಲ್ ವಾಹನದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಾಡಿ ಎಲ್ಲ ಪೊಲೀಸರು ಹಾಕ್ಬೇಕಲ್ಲ ಒಳಗೆ ಯಾಕೆ ಇಡ್ಲತ್ತವ್ರಿ ಮಂದಿ ಚೂತ್ಯ ಮಾಡಕ್ಕೆ ಗೌರ್ಮೆಂಟ್ ಚೂತ್ಯ ಗೌರ್ಮೆಂಟ್ ಪಾರೋಗಿಲ್ಲ ನಿಲ್ಲಿಸ್ಲೇ ನಾವು ಓಡ್ಸಾಗ ನೋಡಿ ಪಾರೋಗಿಲ್ಲ. ತಮ್ಮೂರಿ ಕಡೆ ನಡೀತಿದ್ರು ಬಾಲಾಜಿ ಎಲೆಕ್ಟ್ರಾನಿಕ್ ಅಂಗಡಿ ಹತ್ರ ಹೋಗ್ತಿದ್ರು ಫ್ರೆಂಡ್ರ. ಅದೇ ಹೊತ್ತಿಗೆ ಖಾಂಚಾಚಾ ಹೋಟೆಲ್ದು ಮಿನಿ ವ್ಯಾನ್ ಏನೋ ಅವ್ರು ಸಪ್ಲೈ ಮಾಡ್ತದಲ್ಲ, ಅದೊಂದು ರಾಂಗ್ ರೂಟ್ ಬಂದು ಏಕ್ದಮ್ ಸಡನ್ ಆಕ್ಸಿಡೆಂಟ್ ಮಾಡ್ಯಾರ. ಅವ್ರು ಸ್ಥಳದಲ್ಲೇ ಸ್ಪಾಟ್ ತೆಗ್ಯದವ್ರು. ಹೆಂಗೆ ರಾಂಗ್ ರೂಟ್ದಾಗ ಇದ್ರ ಅವ್ರು? ಹೆಂಗೆ ಇಲ್ಲ, ಅದು ಓಮಿನಿ ರಾಂಗ್ ರೂಟ್ ಅದ, ಇವ್ರು ಕರೆಕ್ಟ್ ರೂಟ್ದಾಗೆ ಇದ್ರು. ಅವ್ರ ಗಾಡಿ ರಾಂಗ್ ರೂಟ್ ಅದ. ಇದ್ರು ಸ್ವಲ್ಪ ಪರವಾಗಿಲ್ಲ. ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವ್ರು ಅಲ್ಲೇ ನಿಂದ್ರಿಸಿಲ್ಲ, ಗಾಡಿ ಎಳ್ಕೊತ ಹೋಗಿ ಗಾಡಿ ಎಳ್ಕೊತ ಹೋಗಿ ಡಿವೈಡರ್ ಹೊಡೆದು ಆನ್ ದಿ ಸ್ಪಾಟ್ ಡೆತ್ ಆಗ್ಯಾರ. ಟಚ್ ಆಗಿ ಇದು ಹೆಂಗೆ ಏನಂತ ಯಾರ್ದು ಇದು ತಪ್ಪು ಅಂತಾರೆ? ಅವ್ರದ್ದು ಅಂತಾರೆ? ತಪ್ಪೇ ಆಗಿಲ್ಲ ಸರ್. ಇದೇ ಖಾಂಚಾಚಾ ಗಾಡಿ 2 ತಿಂಗಳ ಮೊದಲು ಹಿಂಗೆ ಆಗಿತ್ತಂತೆ, ಏನೋ ಒಂದು ಕೇಸು. ಮತ್ತೆ ಹಿಂಗೆ ಆಗ್ತದೆ ಸರ್. ಎಲ್ಲ ಹುಡುಗರಿಗೆಲ್ಲ ಕೂತು ಗಾಡಿ ಹಾಳು ಮಾಡ್ತಾರೆ. ಸರ್ ಏನಿಲ್ಲ, ಅವ್ರ ಗಾಡಿ ಎಕ್ದಮ್ ಸ್ಲೋ ಇತ್ತು. 10 ಇಲ್ಲ 20 ಇದ್ದಿಲ್ಲ, ಗಾಡಿ ನಿಂತಿದ್ದ ಗಾಡಿ ಬಂದು ಹೊಡೆದ ಆಗಿರೋದು. ಖಾಂಚಾಚಾ ಗಾಡಿ ತಪ್ಪದ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಜಾಪುರ್ ಇದೆ. ಅವ್ರ ಅಣ್ಣ ಇದ್ದೀನಿ. ಇವ್ರು ಅಣ್ಣ ಇದ್ದಾರೆ ಸರ್ ಅವರು. ವಿದ್ಯಾರ್ಥಿಗಳ ಸಮಸ್ಯೆ ಮುಂದಿಟ್ಟುಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಆಡಳಿತದ ಕೇರಳದಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮದ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ದೇಶಾದ್ಯಂತ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿರುವ ಕಾಂಗ್ರೆಸ್ ನಾಯಕರು ಲೋಕಸಭೆಯಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಕೇರಳದಲ್ಲಿ ಶಾಲಾ ಕಾಲೇಜುಗಳ ಶುಲ್ಕ ಹೆಚ್ಚಳ ವಿರೋಧಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಹಾಗೂ ನೀರು ಹಾಯಿಸಿ ಪ್ರತಿಭಟನೆ ನಿಯಂತ್ರಿಸಿದ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಸಮಸ್ಯೆಗಾಗಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಆಡಳಿತವಿರುವ ಕೇರಳದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟ ಕಾಣಿಸುತ್ತಿಲ್ಲವೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಅಗತ್ಯವೇ ಸರಿ. ಆದರೆ ದೇಶದ ಮತ್ತೊಂದು ರಾಜ್ಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳಿಗಾಗಿ ಹೋರಾಟ ನಡೆಸುವಾಗ ಅವರ ಮೇಲೆ ಪೊಲೀಸ್ ಕ್ರಮ ನಡೆದರೆ ಅದರ ವಿರುದ್ಧವೂ ಧ್ವನಿ ಎತ್ತುವುದು ಪ್ರತಿಪಕ್ಷಗಳ ಜವಾಬ್ದಾರಿಯಲ್ಲವೇ ಎಂಬ ಚರ್ಚೆ ನಡೆಯುತ್ತಿದೆ.
ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ಎಂಬ ಕಾರಣಕ್ಕೆ ಮಾತ್ರ ಪ್ರತಿಭಟನೆ ನಡೆಸಲಾಗುತ್ತಿದೆಯೇ ಅಥವಾ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ನಿಜವಾದ ಕಾಳಜಿ ಇದೆ, ಹೋರಾಟ ನಡೆಯುತ್ತಿದೆಯೇ? ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಒಂದೆಡೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪರ ಹೋರಾಟ, ಮತ್ತೊಂದೆಡೆ ಕೇರಳದಲ್ಲಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮ ಮೌನ. ಈ ದ್ವಂದ್ವ ನೀತಿ ಯಾಕೆ ಎಂಬ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರೈತರು ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ತ್ವರಿತವಾಗಿ ವೈಜ್ಞಾನಿಕ ಪರಿಹಾರ ಪಡೆಯಲು ಕಿಸಾನ್ ಸಾರಥಿ ಆ್ಯಪ್ ಸಹಕಾರಿಯಾಗಲಿದೆ ಎಂದು ಬೀದರ್ ICAR KVK ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಡಾಕ್ಟರ್ ರಾಜಶೇಖರ್ ಬಸ್ನಾಯ್ಕ ಹೇಳಿದರು. ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರೈತರಿಗೆ ಕಿಸಾನ್ ಸಾರಥಿ ಮೊಬೈಲ್ ಆ್ಯಪ್ ಬಳಕೆ ಕುರಿತು ವಿಶೇಷ ತರಬೇತಿ ನೀಡಲಾಯಿತು. ಆ್ಯಪ್ ಮೂಲಕ ರೈತರು ಹವಾಮಾನ, ಕೀಟ ರೋಗ ಬಾಧೆ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ ಹಾಗೂ ಮಾರುಕಟ್ಟೆ ದರ ಸೇರಿದಂತೆ ವಿವಿಧ ಕೃಷಿ ಮಾಹಿತಿಯನ್ನು ಪಡೆಯಬಹುದು. ರೈತರು ತಮ್ಮ ಬೆಳೆಗಳ ಚಿತ್ರಗಳನ್ನು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ಕೃಷಿ ವಿಜ್ಞಾನಿಗಳಿಂದ ನೇರವಾಗಿ ಸಲಹೆ ಪಡೆಯುವ ವಿಧಾನವನ್ನು ತರಬೇತಿಯಲ್ಲಿ ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಯಿತು. ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಂಡು ವೈಜ್ಞಾನಿಕ ಕೃಷಿ ಕೈಗೊಳ್ಳುವುದರಿಂದ ಕೃಷಿ ವೆಚ್ಚ ಕಡಿಮೆ ಮಾಡಿ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂದು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ KVK ವಿಜ್ಞಾನಿಗಳು, ಸಿಬ್ಬಂದಿ, ರೈತರು, ರೈತ ಮಹಿಳೆಯರು, ಯುವ ರೈತರು ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಲಾಠಿ ಪ್ರಹಾರ ಖಂಡಿಸಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ್ ಸಾಗರ್ ಈಶ್ವರ್ ಖಂಡ್ರೆ ಅವರು ಸಂಸತ್ ಭವನದ ಆವರಣದಲ್ಲಿ ಇಂಡಿಯಾ ಮೈತ್ರಿ ಕೂಟದ ನಾಯಕರೊಂದಿಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗಿದೆ. ಈ ಗಂಭೀರ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಸಂಸದ್ ಸಾಗರ್ ಖಂಡ್ರೆ ಆಗ್ರಹಿಸಿದರು. ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಬೀದರ್ ನಗರದಲ್ಲಿ ವಕ್ಫ್ ಆಸ್ತಿ ಅತಿಕ್ರಮಣದ ಆರೋಪ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ವಕ್ಫ್ ಆಸ್ತಿ ರಕ್ಷಣೆಗಾಗಿ ಧ್ವನಿ ಎತ್ತಿದ ಕಾರಣಕ್ಕೆ ತಮಗೆ ಬೆದರಿಕೆ ಹಾಕಲಾಗಿದೆ ಎಂದು ಅಬ್ದುಲ್ ಸಮಿ ಅಲಿಯಾಸ್ ಸಮಿ ಶೇಖ್ ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ರಾಜಕೀಯ ಪ್ರಭಾವ ಬಳಸಿ ಅನ್ಯಾಯ ಮಾಡಲಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಬೀದರ್ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಬ್ದುಲ್ ಸಮಿ ನಗರದ ಹಳದಿಕೇರಿಯ ಸರ್ವೆ ನಂಬರ್ 85ರಲ್ಲಿರುವ ವಕ್ಫ್ ಆಸ್ತಿಯನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನ್ನಾನ್ ಸೇಠ್ ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 2024ರಲ್ಲಿ ಮಿರ್ಜಾಪುರ್ ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 6 ಹಿಸ್ಸಾ 7ರಲ್ಲಿರುವ 3 ಎಕರೆ 10 ಗುಂಟೆ ಜಮೀನು ಕಾನೂನುಬದ್ಧವಾಗಿ ಖರೀದಿಸಿ ನೋಂದಣಿ ಹಾಗೂ ಮ್ಯೂಟೇಷನ್ ಮಾಡಿಸಿಕೊಂಡಿದ್ದೇನೆ. ಅಭಿವೃದ್ಧಿ ಕಾಮಗಾರಿ ಆರಂಭಿಸಿದ ವೇಳೆ ರಾಜಕೀಯ ಪ್ರಭಾವ ಬಳಸಿ ಕಾಮಗಾರಿಗೆ ತಡೆ ಉಂಟು ಮಾಡಲಾಗಿದೆ ಎಂದು ಆರೋಪಿಸಿದರು. ತಮ್ಮ ಸಮಸ್ಯೆ ಕುರಿತು NGO ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ತಿಳಿಸಿದ್ದ ಅವರು ಸೂಚಿಸಿದಂತೆ ಶಾಪುರ್ ಗೇಟ್ ಸಮೀಪದ ಶಾಹೀನ್ ಕಾಲೇಜ್ಗೆ ಹೋದಾಗ ಸುಮಾರು 25ಕ್ಕೂ ಹೆಚ್ಚು ಜನರು ಸೇರಿ ಬೆದರಿಕೆ ಹಾಕಿದರು ಎಂದು ಅಬ್ದುಲ್ ಸಮಿ ಆರೋಪಿಸಿದರು. ಈ ಪ್ರಕರಣದಲ್ಲಿ ಪೊಲೀಸರು ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 2 ಬಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಬಳಿಕ ತಮ್ಮ ವಿರುದ್ಧವೇ ಭೂ ಅತಿಕ್ರಮಣ ಪ್ರಕರಣ ದಾಖಲಿಸಲಾಗಿದೆ ಎಂದು ದೂರಿದರು. ತಮ್ಮ ಹೆಸರಿನ ಮ್ಯೂಟೇಷನ್ ರದ್ದುಪಡಿಸಿ RTCಯಿಂದ ಹೆಸರು ತೆಗೆದು ಸಣ್ಣ ನೀರಾವರಿ ಇಲಾಖೆಯ ಹೆಸರನ್ನು ಸೇರಿಸಲಾಗಿದೆ ಎಂದರು. ಈ ಕ್ರಮವನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ಸಲ್ಲಿಸಿದ್ದು
ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದಲ್ಲಿಂದ ತಮ್ಮ ನ್ಯಾಯ ದೊರಕುವ ವಿಶ್ವಾಸವಿದೆ ಎಂದು ಅಬ್ದುಲ್ ಸಮಿ ಹೇಳಿದರು. ನಾ ಕೇಳಿದ್ದೆ ಅವರಿಗೆ, ನಾ ಪರ್ಚೇಸ್ ಮಾಡಿದ್ರೆ ನಿನ್ಗೆ ಏನಾರ ತೊಂದರೆ ಇದೆ ಏನಂದ್ರೆ, ಇಲ್ಲ ನನ್ಗೆ ಏನು ತೊಂದರೆ ಇಲ್ಲ, ನಾ ಏನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು. ಆಮೇಲೆ ನಾ ಪರ್ಚೇಸ್ ಮಾಡಿದ್ದೆ. ನಾನು ಮಾಡಿದ ಮೇಲೆ ಯಾವಾಗ ರಿಜಿಸ್ಟ್ರಿ ಮತ್ತು ಮೊಟೇಷನ್ ಆದಮೇಲೆ ನಾ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ಲಿ ಆ ಭೂಮಿ ಮೇಲೆ, ನಂದು ಭೂಮಿ ಮೇಲೆ, ಲೀಗಲ್ ಭೂಮಿ ಮೇಲೆ. ಅವಾಗ ಇವ್ರು ಅಣ್ಣವ್ರು ಬಂದು ಅವರು ಅಣ್ಣವ್ರು ಮತ್ತು ಅವ್ರ ಮಕ್ಕಳು ಬಂದು ಕೆಲಸ ರುಕಾಸ್ದು. ನಾ ಯಾಕಂತ ಕೇಳಿದ್ರು, ನಿನ್ಗೆ ಸ್ವಲ್ಪ ಒಂದು लाइन ಹಿಂದಿದಾಗ ಹೇಳ್ತೇನೆ, तुझे वक्त बचाने का बहुत शौक है ना, अब अपनी प्रॉपर्टी बचा कर दिखा. ಸರ್ ಕನ್ನಡ ಬರ್ತದ? ಕನ್ನಡ ಬರ್ತಾವ ಸರ್. ಕನ್ನಡ ಹೇಳಿ ಸರ್. ನಿಮ್ಗೆ ವಕ್ಫ್ ಆಸ್ತಿ ಸಂರಕ್ಷಣೆ ಕಡೆಯಿಂದ ಭಾಳ ಇಷ್ಟ ಇದೆ ಇಲ್ಲ, ಈಗ ಸ್ವಂತ ಆಸ್ತಿ ಉಳಿಸ್ಕೊಂಡು ತೋರಿಸು ನಂತ ಈ ತರ ಹೇಳಿದೆ ಅವರು ನನಗೆ. ಬಟ್ ಇದು ಹಿಂದಿದಾಗ ಹೇಳಿದ್ದೆ, ಅದರ ಕಡೆ ಹಿಂದಿದಾಗ ಹೇಳಿದೆ ಸರ್ ನಾನು. ಹಾ, ಆಮೇಲೆ ಇವರು ಅದು ಅದೇ ಸರ್ವೆ ನಂಬರ್ ಅಷ್ಟೂರು ಬಂಡದಾಗ ಎಕ್ವೈಸೇಷನ್ 2001 ಮತ್ತು 2003 ಅಕ್ವೈರ್ಡ್ ಆಗಿದ್ದ. ಅದರ ಕಡೆಯಿಂದ ಮೊದಲೇ ಇದು ಎಲ್ಲ ಇನ್ಕ್ವೈರಿ ಮಾಡಿದ್ದ. ಅದು ಗಜೆಟ್ ನನ್ನ ಹತ್ರ ಇದೆ. ಆ ಗಜೆಟ್ನಲ್ಲಿ ಸರ್ವೆ ನಂಬರ್ 6 ಹಿಸ್ಸಾ ನಂಬರ್ 2, 3, 4, 5 ಇದು 4 ಹಿಸ್ಸೆಗಳು ಅಕ್ವೈಸೇಷನ್ದಾಗ ಇದೆ. ಆ ಗಜೆಟ್ ನನ್ನ ಹತ್ರ ಇದೆ. ಬಟ್ ನನ್ನ ಇರೋದು ಹಿಸ್ಸಾ ನಂಬರ್ 7, 3 ಎಕರೆ 10 ಗುಂಟೆ. ಇವ್ರು ಏನ್ ಮಾಡುದು, MI ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಅವರು 2 ಸಲ ಪೊಲೀಸ್ ಕರೆದ್ರು. ಅಲ್ಲಿ ನನ್ನ ಕೆಲಸ ಮಾಡ್ಲಕ್ ರುಕಾಸ್ದು ಇವರು. ಆಮೇಲೆ 4 ಮೇ 2025 ಸಂಡೇ ಇತ್ತು ಸರ್. ಆ ದಿವಸ ಪಾಣಿ ನಿನ್ನ RTC ಇದ್ದಾಗ ನಂದು ಹೆಸರು ಚೇಂಜ್ ಆಗಿ ಸಣ್ಣ ನೀರಾವರಿ ಬಂದ್ಬಿಟ್ಟು ಸರ್. ಮೊದಲು ನಂದು ಮೊಟೇಷನ್ ಇತ್ತಲ್ಲಿ, ಪಾಣಿದಾಗ ನನ್ನ ಹೆಸರು ಇತ್ತು. ಕಾನೂನು ಪ್ರಕಾರ ಯಾರ ಮೊಟೇಷನ್ ಹೊಸ ಮೊಟೇಷನ್ ಆರ್ಡರ್ ಬರ್ಬೇಕಾದ್ರೆ ಹಳೆ ಮೊಟೇಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಹೊಸ ಮೊಟೇಷನ್ ಆರ್ಡರ್ ಬರ್ಬೇಕ. ಇದರ ಕಡೆಯಿಂದ ಬೀದರ್ AC ಆಫೀಸ್ಗೆ ನಾ ಒಂದು ಲೆಟರ್ ಹಾಕಿದ್ದೆ ನಾನು, ಸರ್ ಅದು ಪ್ರೊಸೀಡಿಂಗ್ ರಿಪೋರ್ಟ್ ಕೊಡ್ರಿ ಮತ್ತು ನಂದು ಮೊಟೇಷನ್ ಆರ್ಡರ್ ಕ್ಯಾನ್ಸಲ್ ಆಗಿನ ಆ ಮೊಟೇಷನ್ ಆರ್ಡರ್ ಕೊಡ್ರಿ, ಕ್ಯಾನ್ಸಲ್ ಆರ್ಡರ್. ಅದು ಏನು ಕೊಟ್ಟಿಲ್ಲ ಸರ್. ಅದ್ರ ಬಾದ್ ನಾ ಅದು DC ಆಫೀಸ್ದಾಗ ಒಂದು ಕಂಪ್ಲೇಂಟ್ ಕೊಟ್ಟಿದೆ, ಈ ತರ AC ಆಫೀಸರ್ ಕೊಡಲು ಹೋಗ್ಯಾರ ಅಂತ. ಅದು ಏನ್ ಸರ್, ಸೈಲೆನ್ಸ್, ನೋ ಆನ್ಸರ್. ಬಟ್ ನಾರಾ ಭೂಮಿ ಕೇಸ್ ಹೈಕೋರ್ಟ್ ಕಲಬುರಗಿದಾಗ ಹಾಕಿದ್ದೇನೆ ಮತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಾನೇ ಅದು ನ್ಯಾಯ ಸಿಗುತ್ತೆ ಅಲ್ಲಿ ಕಲಬುರಗಿ ಹೈಕೋರ್ಟ್ದಾಗ ಅಂತ. ಬಟ್ ಸರ್ ಇದು ಎಲ್ಲ ಒಂದು ಲೈನ್ ಏನು ಹೇಳಿದಾರಲ್ಲ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.